ಪ್ರಾರ್ಥನಾ ಮಾರ್ಗದಲ್ಲಿ ನಡೆಸಿಕೊಟ್ಟಿರ್ತಕ್ಕಂಥ ಸೇವಕರಿಗೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಈ ಒಂದು ಸಂದರ್ಭದಲ್ಲಿ ನಾವು ವಾಕ್ಯ ನಾವು ಹೇಗೆ ಅಂತಂದರೆ ಹೆಚ್ಚಿಗೆ ಸಮಯ ನಾವು ತಗೊಂಬೋದಪ್ಪ ಸ್ವಲ್ಪ ಸಮಯದಾಗೆ ನಾವು ಮುಕ್ತಾಯ ಮಾಡ್ಕೊಂಬರಿ. ನಾವು ವಾಕ್ಯ ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೋಗದಲ್ಲಿದ್ದಂಥ ಜನರಿಗೆ ಡಾಕ್ಟರ್ ಬೇಕು. ಹೊರತುಳಿದಂಥ ಸಂದರ್ಭದಲ್ಲಿ ಅವರಿಗೆ ದುಡ್ಡು ಕೊಡ್ತಕ್ಕಂಥ ಜನರು ಬಹಳ ಅವಸರ, ಅವ್ರಿಗೆ ಬೇಕು ಅಲ್ಲ. ಆದರೆ ನಾವೆಲ್ಲರೂ ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ಸಹಾಯ ಮಾಡೋದಕ್ಕೋಸ್ಕರವಾಗಿ ನಾವು ದೇವರ ಪಾದ ಸನ್ನಿಧಾನದಲ್ಲಿ ಬರುವಾಗ ನಾವೆಲ್ಲರೂ ಈ ರೀತಿಯಾಗಿ ಕೂಡಿಕೊಂಡು ದೇವರಿಗೆ ಆರಾಧಿಸೋದು ಬಹಳ ಅವಸರವಾಗಿದೆ. ಹಲ್ಲೆಲೂಯ. ಏನಾಗಿಲ್ಲ ಅಲ್ಲ, ಈ ರೀತಿಯಾಗಿ ದೇವರು ಹೇಳ್ತಾರೆ, ಹುಡುಕರಿ ಸಿಗುತ್ತೇನೆ, ತಟ್ಟಿರಿ ತೆರಿತೇನೆ, ಬೇಡಿರಿ ಕೊಡುತ್ತೇನೆ ಎಂಬುದಾಗಿ. ನಾವು ಈ ರೀತಿಯಾಗಿ ಒಂದು ವೇಳೆ ನಾವು ಪ್ರತಿಯೊಂದು ಕುಟುಂಬದಲ್ಲಿ ಕೂಡಿಕೊಂಡು ಕುಟುಂಬದ ವಿಷಯದಲ್ಲಿ ಈ ರೀತಿಯಾಗಿ ನಾವು ಹುಡುಕುತ್ತಾ ತಟ್ಟುತ್ತಾ ಬೇಡುತ್ತಾ ಬರುವಾಗ ಕುಟುಂಬದ ಪ್ರತಿ ಸಮಸ್ಯೆಗಳಿಂದ ಬಿಡುಗಡೆ, ಪ್ರತಿ ಅವಸರಗಳು ತೀರಿಸಿ ಪ್ರತಿಯೊಂದು ಕುಟುಂಬಕ್ಕೆ ಸಮಾಧಾನ ಕೊಡ್ತಕ್ಕಂಥ ದೇವರು, ನಾವು ಆರಾಧನೆ ಮಾಡ್ತಕ್ಕಂಥ ದೇವರು. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ನಾವು ವಾಕ್ಯದ ಕಡೆ ಹೋಗರಿ. ನಾವು ಯೆರೆಮೀಯನ ಗ್ರಂಥದಲ್ಲಿ 11ನೇ ಅಧ್ಯಾಯದಾಗ 1ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದ ವಾಕ್ಯ. ಯೆರೆಮೀಯ 11ನೇ ಅಧ್ಯಾಯ 1ನೇ వచనದಲ್ಲಿ మీరు ఈ నిబంధన వాక్యములను వినుడి. యూదా మనుషులతోనూ యెరూషలేము నివాసులతోనూ నీవు ఇలాగు మాట్లాడి తెలియజేయవలెను. ఇశ్రాయేలు దేవుడని యెహోవా సెలవిచ్చినదేమనగా, ఈ నిబంధన వాక్యములను విననొల్లని వాడు శాపగ్రస్తుడగును. స్తోತ್ರ. ಹಲ್ಲೆಲೂಯ. ದೇವರು ಯೆರೆಮೀಯಾಗ ಜನರಿಗೆ ಏನಂತಂದ್ರ ಕೆಲವು ವಿಷಯಗಳನ್ನು ಹೇಳತ್ತಾರ. ಆ ಜನರು ಯಾರಿದ್ದಿರ್ಬೋದು ಇಲ್ಲ ನೋಡ್ಬೇಕಾದ್ರ ಕೆಲವ ಜನರ ಯಾವ ಜನರ ಅಲ್ಲ ಯಾವ ಜನರಂತ 3ನೇ ವರ್ಷದ ಹೋದ್ರಿ, ಕನ್ನಡದಾಗ ಹೋದ್ರಿ. ಹೀಗೆ ಸಾಗರಿ ಕಬ್ಬಿಣ ಕರಗಿಸುವ ಕೊಲುಮೆಯು ಪಾದಿಯಲ್ಲಿದ್ದ ಐಗುಪ್ತ ದೇಶದಿಂದ ನಿಮ್ಮ ಪಿತೃಗಳನ್ನು ಬರಮಾಡಿದಾಗ ನೀವು ನನ್ನ ಮಾತನ್ನು ಕೇಳಿ ನಾನು ನಿಮಗೆ ಆಜ್ಞಾಪಿಸಿರುವ ಈ ವಿಧಿಗಳನ್ನೆಲ್ಲ ಕೈಗೊಂಡರೆ ನೀವು ನನ್ನ ಪ್ರಜೆಯಾಗಿರುವಿರಿ. ಹಲ್ಲೆಲೂಯ. ಯಾವ ಪ್ರಜೆಗಳಾಗಿರ್ತೇವಂತ? ನಮಗೆ ಭಯಂಕರವಾಗಿರ್ತಕ್ಕಂಥ ಕಷ್ಟದಲ್ಲಿ, ಭಯಂಕರವಾಗಿರ್ತಕ್ಕಂಥ ಅವಮಾನಗಳಲ್ಲಿ ನಾವು ಜೀವಿಸ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಜನರು ದೇವರಿಗೆ ಮೊರೆ ಇಟ್ಟಾರ, ದೇವರಿಗೆ ಕೂಗ್ಯಾರ, ದೇವರಿಗೆ ಕೇಳ್ಯಾರ. ಆ ಕಬ್ಬಿಣ ಕರಗಿಸುವ ಕೊಲುಮೆಯಲ್ಲಿಂದು ಏನಂತಂದ್ರೆ ದೇವರು ಅವರಿಗೆ ಏನಂದ್ರೆ ಬಿಡುಗಡೆ ಮಾಡ್ಲಾಕ ದೇವ್ರಿಗೆ ಏರ್ಪಾಟ್ ಮಾಡ್ಯಾರ. ಕಬ್ಬಿಣ ಕರಗಿಸ್ಬೇಕಂತಂದ್ರೆ ಅದು ಕಬ್ಬಿಣ ಕರಗಿಸೋದು ಹೆಂಗಿರ್ತದೆ ಗೊತ್ತಾ? ಅದರಲ್ಲಿ ಯಾರ ಕೆಲಸ ಮಾಡಿರೆ ಅದ್ರಾಗ ಧಗಿ ಹೆಂಗಿರ್ತದ, ಅದ್ರಾಗಿನ ಹೊಗೆ ಹೆಂಗಿರ್ತದ, ಅದ್ರಾಗಿನ ಬೂದಿ ಕಣ್ಣಾಗ, ಬಾಯಿದಾಗ, ಕಿವ್ಯಾಗ, ಮೂಗಿನಾಗ ಆ ಅವಮಾನ ಮನುಷ್ಯರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಅಂತ ಭಯಂಕರವಾಗಿರ್ತಕ್ಕಂಥ ಕೆಲಸದಾಗಿದ್ದು ದೇವರು ಬಿಡುಗಡೆ ಮಾಡ್ತೇನೆ ಅಂತ ಕೇಶಂದ್ರ ಮಾತು ಕೊಟ್ಟಿನಾಗ ಐಗುಪ್ತ ದೇಶದಿಂದ ಜನರಿಗೆ ದೇವರು ಬಿಡುಗಡೆ ಮಾಡ್ಲಕ್ಕ ಸಿದ್ಧವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಜವಾಗಲು ಆ ಜನರು ಏನಾಗಿರ್ಬೇಕಂತ ಆಜ್ಞಾಪಿಸಿರುವ ಈ ವಿಧಿಗಳನ್ನೆಲ್ಲ ಕೈಕೊಂಡರೆ ನೀವು ನನ್ನ ಪ್ರಜೆಗಳಾಗಿ ಇದ್ದೀರಿ, ನಾನು ನಿಮ್ಮ ದೇವರಾಗಿದ್ದು ಹಾಲು ಜೇನು ಹರಿಯುವ ದೇಶವನ್ನು ಕೊಡುವುದಕ್ಕೆ ಏನು ಮಾಡ್ತಾರೋ ಇವತ್ತು ನಾವು ನೀವು ನಿಜವಾಗಲು ನಾವು ನೀವು ಒಂದು ವೇಳೆ ನಮ್ಮೆಲ್ಲರಿಗೂ ದೇವರು ಒಂದು ವೇಳೆ ಸಹಾಯ ಮಾಡಿ
ಈ ಒಂದು ಪ್ರಾಂತದಲ್ಲಿ ಜೀವಿಸ್ಲಕ್ಕೆ ಒಂದ್ ವೇಳೆ ಕೃಪೆ ಮಾಡ್ತಿಲ್ಲ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನಾಗಿರ್ತದೆ ಒಂದು ಸಲ ಆಲೋಚನೆಗಳು ಮಾಡಿ. ನಮ್ಮ ಪರಿಸ್ಥಿತಿಗಳೆಲ್ಲ ಹೆಂಗಿರ್ತಿದ್ವು? ಐಗುಪ್ತ ದೇಶದಲ್ಲಿ ಇರ್ತಕ್ಕಂಥ ಜನರ ಪರಿಸ್ಥಿತಿ ಹೆಂಗದಂದ್ರ ಅನೇಕ ಕಷ್ಟದಲ್ಲಿ, ಬಾಧದಲ್ಲಿ, ಹಿಂಸೆಗಳಲ್ಲಿ, ಅವಮಾನಗಳಲ್ಲಿ ಸಿಕ್ಕಿಕೊಂಡರ. ಇವತ್ತು ದೇವರು ಅವರಿಗೆ ಬಿಡುಗಡೆ ಮಾಡ್ಯಾರ. ಅವರು ಸಂತತಿಯ ನಿಮಿತ್ತವಾಗಿ. ಆದ್ರೆ ನಾವು ಈ ರೀತಿಯಾಗಿ ನಾವು ಹುಟ್ಟಿ ಬಂದಿರುವಾಗ ನಮಗೂ ಸಹ ದೇವರು ನಾವು ಯಾಕಡೆ ಏನೋ ಆಗಿರ್ತಕ್ಕಂಥ ನಮಗೂ ಇವತ್ತು ದೇವರು ಸುಖವಾಗಿ ಜೀವಿಸಕ್ಕೆ ಅಂತಂದ್ರೆ ಕೃಪೆ ಮಾಡಿರಲ್ಲ. ಆ ಕೃಪೆ ಮಾಡಿರ್ತಕ್ಕಂಥ ದೇವರಿಗೆ ನಾವು ನಿಜವಾಗಲು ಆರಾಧಿಸಬೇಡ್ದ, ಕೊಂಡಾಡಬಾರ್ದ, ಜಯಘೋಷ ಮಾಡಬಾರ್ದ? ಬಿಡುಗಡೆ ಮಾಡಿರ್ತಕ್ಕಂಥ ದೇವರಿಗೆ ನಾವು ನಿಜವಾಗಲು ಮನಸಾರ ಆರಾಧಿಸಬೇಕು. ಅದ್ಭುತವಾದ ರೀತಿಯಲ್ಲಿ ಅಥವಾ ನಾವು ಘನಪಡಿಸಬೇಕು. ಅವಾಗೆ ಇನ್ನ ಹೆಚ್ಚಾದ ಬಿಡುಗಡೆ, ಹೆಚ್ಚಾದ ಸಮಾಧಾನ. ಅವಾಗೆ ನಾವು ಜನರ ಮುಂದೆ ಹೇಳ್ಕೊತೇವೆ, ಇವತ್ತೆಲ್ಲ ನಾವು ಹಿಂಗೆ ಹಾಕಿದ್ದೀವಿ ಖುನಾದನ ಅಂತ ಹೇಳ್ತೇವೆ. ಇದೆಲ್ಲ ನಮ್ಮ ದೇವ್ರ ಕೃಪೆ. ಏನು ಹೇಳಲು? ಯಾರಿಗೆ ದೇವ್ರ ಮೇಲೆ ಗರ್ವಾದ ಅವರು ಹೆಮ್ಮೆಲಿಂದ ಹೇಳ್ಕೊತಾರ, ಗರ್ವಲಿಂದ ಹೇಳ್ಕೊತಾರ. ನಾವು ಹಿಂಗೆ ಹಾಕಿದ್ದೇವೆ ಖುನಾದ, ನಮ್ಮ ದೇವರು ನಮ್ಗೆ ಕಾಪಾಡ್ತಾರ, ನಮ್ಗೆ ಸಹಾಯ ಮಾಡ್ತಾರ ಅಂತ ಕೇಶಂದ್ರ ಹೆಮ್ಮೆಲಿಂದ ನಾವು ಹೇಳ್ಕೊಮ ಅಂತ ಒಂದು ಅವಕಾಶ ದೇವರು ನಮ್ಗೆ ಒದಗಿಸಿದಾಗ ಆ ಅವಕಾಶ ನಾವು ಕಳ್ಕೊಬೇಡ್ದು. ಯಾವ ಸ್ಥಿತಿಯಲ್ಲಿದ್ದಿರ್ಬಿ, ಯಾವ ಪರಿಸ್ಥಿತಿಯಲ್ಲಿದ್ದಿರ್ಬಿ, ಏನು ಮಾಡ್ಬೇಕು ನಾವು? ಕೇವಲ ದೇವರಿಗೆ ಆರಾಧನೆ ಮಾಡಿದ್ರು ಮಾತ್ರ, ದೇವರಿಗೆ ಕೃತಜ್ಞತೆ ಸ್ತುತಿ ಮಾಡಿದ್ರು ಮಾತ್ರ ದೇವರು ಪ್ರತಿಯೊಂದು ವಿಷಯದಾಗ ನಮಗೂ ಸಹಾಯ ಮಾಡ್ತಾರ ಮತ್ತ ಬಲಪಡ್ತಾರ. ಮತ್ತೇನಂತ ನಾನು ನಿಮ್ಮ ದೇವರಾಗಿದ್ದು ಹಾಲು ಜೇನು ಹರಿಯುವ ದೇಶವನ್ನು ಕೊಡುವುದಾಗಿ ನಿಮ್ಮ ಮೂಲ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು ಎಂದು ಹೇಳಿದನಷ್ಟೇ. ಆ ನನ್ನ ಮಾತು ಈಗ ಕೈಗೂಡಿದೆ. ನಾನು ಅವರಿಗೆ ವಿಧಿಸಿದ ನಿಬಂಧನ ವಾಕ್ಯಗಳಿಗೆ ಕಿವಿ ಗೊಡದವನು ಶಾಪಗ್ರಸ್ತನಾಗಲಿ ಎಂಬುದಾಗಿ ಇಸ್ರಾಯೇಲರ ದೇವರಾದ ಯೆಹೋವನು ನುಡಿಯುತ್ತಾನೆ. ವಾಕ್ಯಾಗ ಒಂದ್ ವೇಳೆ ನಾವು ಬಿಟ್ಟು ನಾವು ಜೀವಿಸಿದೆವು ಅಂತಂದ್ರ ನೀವು ಇಸ್ರಾಯೇಲ ಸಂತಾನದವರು. ಇಸ್ರಾಯೇಲ್ ಅಂತ ಯಾರಿಗೆ ಹೆಸರು ಬಂದದ್ರಿ? ಯಾಕೋಬ್. ಆ ಹೆಸರು ಪಡ್ಕೋಬೇಕಂದ್ರೆ ಎಷ್ಟು ಕಷ್ಟಪಟ್ಟನು ಗೊತ್ತಾ? ಎಷ್ಟು ಅವಮಾನ ಹೊಂದ್ಕೊಂಡನು ಗೊತ್ತಾ? ಏನಿಲ್ಲ ಅಲ್ಲ, ಆ ರೀತಿಯ ನಿಮಿತ್ತವಾಗಿ ನಡ್ಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿ ಹೆಸರು ದೇವರು. ಅದನ್ನ ಹೆಸರು ಇಟ್ಟಾರ, ಯಾಕೋಬ್ ತೆಗೆದು ಹಾಕ್ಯಾರ. ಯಾಕೋಬ್ ಸರಿಗಿಲ್ಲೋ, ಈ ಮಂದಿ ಯಾರ ನೀವು ಬೇಕು ಅಂತಾರ ಅಂತ ಏನು ಮಾಡ್ಯಾರ? ಹೆಸರು ಕೇಳಿ ಆ ಹೆಸರಿನಿಂದ ಅಭಿವೃದ್ಧಿ ಹೊಂದಬೇಕಂತೇಳಿ ಆ ಹೆಸರು ಇಟ್ಟಾರ. ಏನ್ ಹೆಸರು ಇಟ್ಟಾರ? ಇಸ್ರಾಯೇಲ್. ಇಸ್ರಾಯೇಲ್ ಅಂತ ಹೆಸರು ಯಾಕೆ ಇಟ್ಟಾರ ಗೊತ್ತಾ? ಎಷ್ಟೋ ವರ್ಷ ಆಯ್ತು ತನ್ನ ಊರು, ತನ್ನ ಕುಟುಂಬ, ತನ್ನ ಅಣ್ಣ ತಮ್ಮರು ಎಲ್ಲರಿಗೆ ಬಿಟ್ಕಸಿ ಹೋಗಿ ಎಷ್ಟೋ ವರ್ಷ ಆಯ್ತು. ಹೋಗ ಪರಿ ಒಬ್ಬ ಹೋಗ್ಯಾನ ಕಡೆಗೆ ಬರ ಪರಿ 3 ಮಂದಿ ಹೆಂಡ್ರಿಗೆ, 13 ಮಂದಿ ಮಕ್ಕಳಿಗೆ, ಆಳು ಹೋಳು, ದಾಸ ದಾಸಿಯರು, ದೊಡ್ಡ ಧನವಂತನಾಗಿ ಸುಖವಾಗಿ ಸಂತೋಷವಾಗಿ ಹೊಂಟನ. ಆದ್ರ ನೀವೆಲ್ಲರೂ ಹೋಗ್ರಿ ಅಂತ ಕೇಶನವ್ರೆ ಅಲ್ಲೇ ಅಡವಿ ಪ್ರಾಂತದ ಉಳಿದ ಕಸಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಾರ ಅಂತೇಳಿ ಉಳಿದ ಕಸಿ ಏನಂದ್ರ ಪ್ರಾರ್ಥನೆ ಕುಂತಾನ. ನಿದ್ದಿ ಹತ್ತದ ಮಸ್ಕಿರಾಗಿನ ಜಾವದಲ್ಲಿ ದೇವದೂತ ಒಂದ್ ಕಸಿ ಹೇಳ್ತಾನ, ಏ ತಮ್ಮ ಹೇಳು, ಬಿಸಿಲಾಯ್ತದ ಹೋಗು ಅಂತಾರ. ಅವಾಗ ಎದ್ದನ. ಎದ್ ಕಸಿ ಏನ್ ಮಾಡ್ಯಾರಿ? ಎದ್ ಕಸಿ ಕ್ಯಾಂಕಿ ಹೊಂದಿಲ್ಲ, ಜಂಶದ್ಕಾಗಿ ಒಂದನೇ ಹೊಂದಿಲ್ಲ. ಏನು ಮಾಡ್ಯಾರ? ಆತನ 2 ಕಾಲು ಹಿಡ್ಕೊಂಡನ. 2 ಕಾಲು ಹಿಡ್ಕೊಂಡ್ ಕಸಿ ಏನ್ ಹೇಳ್ತಾನ? ನಾನೇನಕ್ಕೆ ಬಿಡಲ್ಲ ಅಲ್ಲತಾನ. ಈ ದೇವದೂತಗೂ ಪರಲೋಕಕ್ಕೆ ಹೋಗೋದು ಬಹಳ ಅವಸರ ಅದ. ಯಾಕೋ ಗೊತ್ತಾ? ಸುಮಾರು ಮಸ್ಕಿನಾಗ 4 ಗಂಟೆಗ ಆತ ಎಬ್ಸ್ಕಸಿ ಹೋಗಾರ ನನ್ನ ಕಡೆಗೆ ಎಬ್ಸಿದ್ರು. ಎಬ್ಸಿ ತಪ್ಪು ಮಾಡ್ಯಾರ. ಆ ಎಬ್ಸಿನಾಗ ಏನ್ ಮಾಡ್ಯಾನ? ದೇವದೂತ ಯಾಕೋಬ ಅಂತಂದ್ರೆ ಹಿಡ್ಕೊಂಡನ.
ಹಿಡ್ಕೊಂಡನ ಬಿಡು ಅಂತಂದ್ರೆ ಬಿಡಲ್ಲ ಹೊಂಟಾನ. ನನಗೆ ಪ್ರೇರದಪ್ಪ ಅಲ್ಲಿ ನಾ ಹೋಗಬೇಕು ಜಲ್ದಿ, ನನಗೆ ಬಿಡು ಅಂತಂದ್ರೆ ಇಲ್ಲ ಬಿಡಲ್ಲ ಅಂತಾನ. ಯಾಕೆ ಗೊತ್ತಾ? ನನಗೆ ನೀ ಆಶೀರ್ವಾದ ಮಾಡಿದ್ರೆ ಬಿಡುತ್ತೆ, ಇಲ್ಲ ನಾನು ನಿನಗೆ ಬಿಡಲ್ಲ ಅಲ್ಲತನ. ನನ್ನ ಪರಿಸ್ಥಿತಿ ತೋಲ್ ಖರಾಬ್ ಅದ, ನನ್ನ ಪರಿಸ್ಥಿತಿ ತೋಲ್ ಖರಾಬ್ ಅದ. ನನಗೆ ನೀ ಆಶೀರ್ವಾದ ಮಾಡಿದ್ರೆ ಮಾತ್ರ ಬಿಡ್ತಾ, ಇಲ್ಲದ್ರೆ ನಾ ಮಾತ್ರ ನಿನಗೆ ಬಿಡಲ್ಲ ಅಂತ. ನಿನಗ ಎಷ್ಟೋ ಕಗ್ಲತಿ ಮಾಡ್ಯಾರ ಖರೇಕೆ, ಯಾಕೆ ಮಾತ್ರ ದೇವದೂತರು ಬಿಟ್ಟಿಲ್ಲ. ಹಲ್ಲೆಲೂಯಾ. ದೇವದೂತರ ಶಕ್ತಿ ಹೆಚ್ಚ, ಮನುಷ್ಯರ ಶಕ್ತಿ ಹೆಚ್ಚ. ಯಾರ ಶಕ್ತಿ ಹೆಚ್ಚ? ದೇವದೂತ ಮನಸ್ಸು ಮಾಡಿದ್ರು ಅದಕ್ಕೆ ರೆಕ್ಕೆಗಳು ಇರ್ತಾವ ಅಲ್ಲ, ಅನಾಮತ್ ಹಾರಿಸ್ಕೊಂಡು ಒಯ್ಬಹುದು. ಹರಡಿಕೆ ಯಾಕೋಬ್ ಮಾತ್ರ ಒಯ್ಲಕ್ಕ ಅದಕ್ಕಾಗಿಲ್ಲ. ಯಾಕೋ ಗೊತ್ತಾ? ದೇವರು ಭಯ ಭಕ್ತಿಯಲ್ಲಿ ನಡೆದನ್ನು ಕಟ್ಟಿದ್ದು, ದೇವರಿಗೆ ವಿರುದ್ಧವಾದ ಕಾರ್ಯ ಮಾಡಲಪ್ಪಲೆ ದೇವರಿಗೆ ಅಧೀನವಾಗಿದ್ದು ಆತಗ ಆಶೀರ್ವಾದ ಮಾಡಲು ಬಂದಿನಾಗ ನಿಜವಾಗ್ಲು ಆತಗ ಆಶೀರ್ವಾದ ಮಾಡಿ ಹೇಳ್ಯಾರ. ನಿನ್ನ ಹೆಸರು ಏನು ಅಂತಂದಾಗ ಅವಾಗ ಹೇಳೋಣ, ನನ್ನ ಹೆಸರು ಯಾಕೋಬು ಅಂದನ. ಇವತ್ತಿನ ಹಿಡಿದು ನಿನ್ನ ಹೆಸರು ಯಾಕೋಬ್ ಅಲ್ಲ, ಇಸ್ರಾಯೇಲ್ ಅಂತ ಕಸಿ ಇಟ್ಟಾರ. ಇಸ್ರಾಯೇಲ್ ಅಂತ ಕಸಿ ಇಟ್ಟಿನಾಗ ಆ ಇಸ್ರಾಯೇಲ್ ಸಂತಾನದವ್ರಿಗೆ ಅಂತಂದ್ರ ಇಸ್ರಾಯೇಲ್ ಜನರಂತ ಕೆಸಿದ್ರು ಬಂದದ, ಇಸ್ರಾಯೇಲ್ ದೇವರು ಅಂತ ಕೆಸಿ ಬಂದದ. ಏನಿಲ್ಲ, ಆ ಹೆಸರು ಪಡ್ಕೋಬೇಕಾದ್ರ ಎಷ್ಟೋ ಪ್ರಯಾಸ ಪಡಿಬೇಕಾಗ್ಯದ. ಆದ್ರ ಆ ಜನರು ಏನು ಮಾಡ್ಯಾರಂತ ಆತನ ಆಜ್ಞೆಗಳು ಮೀರಿ ನಡೆದಂತ. ಕಂಟಿನ್ಯೂ ಮಾಡ್ರಿ. ಶಾಪಗ್ರಸ್ತರಾಗಲಿ ಎಂಬುದಾಗಿ ಇಸ್ರಾಯೇಲರೆಲ್ಲರ ದೇವರದ ಯೆಹೋವನು ನುಡಿಯುತ್ತ ನಮ್ದು ಸಾರಬೇಕು. ಆಗ ಅಪ್ಪಣೆಯಂತಾಗಲಿ ಯೆಹೋವನೇ ಎಂದು ಉತ್ತರಕೊಟ್ಟೆನು. ಯೆಹೋವನು ನನಗೆ ಹೀಗೆ ಹೇಳಿದನು, ಯೆಹೂದದ ಪಟ್ಟಣಗಳಲ್ಲಿಯೂ ಯೆರೂಸಲೇಮಿನ ಬೀದಿಗಳಲ್ಲಿಯೂ ಈ ಮಾತುಗಳನ್ನೆಲ್ಲ ಸಾರು. ಈ ನಿಬಂಧನಾ ವಾಕ್ಯಗಳನ್ನೆಲ್ಲ ಕೈಕೊಳ್ಳಿರಿ, ಕೈಕೊಳ್ಳಿರಿ. ನಿಮ್ಮ ಪಿತೃಗಳನ್ನು ಐಗುಪ್ತ ದೇಶದಿಂದ ಬರಮಾಡಿದರೆಂಬ ಹಿಂದಿನವರೆಗೂ ನಾನು ಅವರಿಗೆ ನನ್ನ ಮಾತನ್ನು ಕೇಳಿ ಎಂದು ಸಾವಕಾಶ ಮಾಡದೆ ಖಂಡಿತವಾಗಿ ಆಜ್ಞಾಪಿಸುತ್ತಾ ಬಂದನಷ್ಟೇ. ಅವರಾದರೂ ಕೇಳಲಿಲ್ಲ, ಕಿವಿಗೊಡಲಿಲ್ಲ. ಪ್ರತಿಯೊಬ್ಬನು ತನ್ನ ತನ್ನ ದುಷ್ಟ ಹೃದಯದ ಹಠಕ್ಕೆ ತಕ್ಕ ಹಾಗೆ ನಡೆದನು. ಆದ ಕಾರಣ ಕೈ ಕೊಡಬೇಕೆಂದು ನಾನು ಆಜ್ಞಾಪಿಸಿದರು. ಅವರು ಕೈಕೊಳ್ಳದೆ ಈ ನಿಬಂಧನೆಯ ಶಾಪಗಳನ್ನೆಲ್ಲ ಅವರ ಮೇಲೆ ಮಾಡಿದೆನು. ಇವತ್ತು ನಾವು ಕೆಲವು ಸಮಸ್ಯೆಗಳಿದಾಗ ನಾವು ಸಿಕ್ಕಿಕೊಂಡಿದ್ದೆವು, ನಾವು ಶಾಪದಾಗ ಸಿಕ್ಕಿಕೊಂಡಿದ್ದೆವು. ನಾವು ಮಾಡಿರ್ತಕ್ಕಂಥ ಕೆಲಸದಲ್ಲಿ ಬರಕತ್ತಿರಲ್ಲ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಗೆ ಸುಖ ಇರಲ್ಲ, ನಾವಿರ್ತಕ್ಕಂಥ ಮನೆಯಲ್ಲಿ ನಮಗೂ ಸಮಾಧಾನ ಇರಲ್ಲ. ಯಾಕೆ ಗೊತ್ತಾ? ಆತನು ಕೆಲವ ನಿಬಂಧನೆಗಳು ಏನಂತಂದ್ರೆ ಅವು ಯಾರ್ಯಾದ್ರೂ ಕೈಕೊಂಡು ನಡೀತಾರೋ, ಯಾರಾದ್ರೂ ಅದ್ರ ಪ್ರಕಾರವಾಗಿ ನಡೀತಾರೋ ಅವರಿಗೆ ಮಾತ್ರ ದೇವರು ಪ್ರತಿಯೊಂದು ವಿಷಯದಲ್ಲಿ ಸಹಾಯ ಮಾಡ್ತಾರ. ಯಾರಾದ್ರೂ ಆತನ ನಿಬಂಧನೆ ಪ್ರಕಾರವಾಗಿ ನಡೆಯಲ್ರು, ಯಾರಾದ್ರೂ ಆತಗೆ ಗೌರವ ಕೊಡಲ್ರು, ಯಾರಾದ್ರೂ ಆತನ ಮಾತಿಗೆ ವಿರೋಧವಾಗಿ ನಡೀತಾರೋ ಅವ್ರಿಗೆಲ್ಲ ಕೆಲವ ಏನವಂತ್ರಿ ಶಾಪಗಳು. ನಾವೇನು ತಪ್ಪು ಮಾಡಿದೆವು, ನಮಗೆ ಯಾಕೆ ಹೊಂಟು ಇವೆಲ್ಲ ನಾವು ಅನ್ಕೋತೇವೆ. ತಪ್ಪಿಲ್ಲ. ದೇವರಿಗೆ ಕೊಡ್ತಕ್ಕಂಥ ಹೇಳೋದ್ರ ತಪ್ಪೇ ಅದ, ದೇವರಿಗೆ ಸ್ತೋತ್ರ ಮಾಡಲೋದ್ರ ತಪ್ಪೇ ಅದ, ದೇವ್ರ ಸನ್ನಿಧಾನದಲ್ಲಿ ಹೋಗಲ್ಲದೇವು ಕಾಣಿಸಲ್ಲದೇವು ತಪ್ಪೇ ಅದ. ಅದರ ನಿಮಿತ್ತವಾಗಿ ಬರ್ತಕ್ಕಂಥ ಶಾಪಗಳು ಇವು ಯಾರು ನಿಂದಿಸಲ್ಲ. ಇನ್ನು ಯಾರು ಆಯ್ತದ ನಿಂದಿಸ್ಲಕ್ಕ? ಯಾಕೆ ಗೊತ್ತಾ? ನಂಬಲಿಕ್ಕೆ ಬರ್ತಕ್ಕಂಥ ಆಶೀರ್ವಾದಗಳು ನಂಬಲಿಗೆ ಬರಬೇಕಾದ್ರೆ ನಾವು ನಿಜವಾಗ್ಲೂ ಏನು ಮಾಡ್ಬೇಕಂದ್ರೆ ಕೇವಲ ದೇವರ ಕಡೆ ನೋಡ್ಬೇಕು. ಕಂಟಿನ್ಯೂ 9. ಯೆಹೋವನು ನನಗೆ ಹೀಗೆ ಹೇಳಿದನು, ಯೆಹೂದರಲ್ಲಿಯೂ ಯೆರೂಸಲೇಮಿನ ನಿವಾಸಿಗಳಲ್ಲಿಯೂ ಒಳಸಂಚು ಕಂಡು ಬಂದಿದೆ. ನನ್ನ ಮಾತುಗಳನ್ನು ಕೇಳಲಲ್ಲದಿಂದ ತಮ್ಮ ಮೂಲ ಪಿತೃಗಳ ದುಷ್ಟತೆಗಳ ಕಡೆಗೆ ತಿರುಗಿಕೊಂಡು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಸೇವಿಸಿದ್ದಾರೆ. ಇಸ್ರಾಯೇಲ್ ವಂಶದವರು, ಯಹೂದ್ಯ ವಂಶದವರು ನಾನು ಅವರ ಪಿತೃಗಳ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಮೀರಿದ್ದಾರೆ.
ಆದ ಕಾರಣ ಯೆಹೋವನೆಂಬ ನಾನು ಹೀಗನ್ನುತ್ತೇನೆ, ಇಗೋ ಅವರು ತಪ್ಪಿಸಿಕೊಳ್ಳಲಾರದ ಕೇಡನ್ನು ಅವರ ಮೇಲೆ ಬರಮಾಡುವೆನು. ಹಲ್ಲೆಲೂಯಾ. ಯಾಕ ನಾವು ನಿಜವಾಗ್ಲೂ ದೇವ್ರ ಮಾತು ಕೇಳಲು ಹೋದ್ರ ನಮ್ಮ ಮೇಲೆ ಏನು ಬರ್ತಾವಂತ? ಕೇಡುಗಳು ಬರ್ತಾವ. ಬಹಳ ಮಂದಿ ದುಡ್ಡು ಮಾತ್ರ ಬಹಳ ಸಂಪಾದನೆ ಮಾಡ್ತಾರೆ, ಕಡೆಗೆ ಬರ್ಕತ್ ಮಾತ್ರ ಇರೋದು, ಮನೆಗೆ ಶಾಂತಿಗೆ ಇರೋದು. ಇನ್ನೇನು ಮಾಡಿದ್ದೇವ್ರಿ ಅಂತ ಏಟು ಮಾಡಿದ್ರಿ ಯಾಕೆ ಹಿಂಗ ಅಂತಾರ? ಹೇಳಿಕೆ ನಾವು ಕೇಳಿಲಿಂದ ನಾವು ಬಿಡುಗಡೆ ಹೊಂದಬೇಕಾದ್ರ, ಅವಮಾನಗಳನ್ನು ನಾವು ಬಿಡುಗಡೆ ಹೊಂದಬೇಕಾದ್ರ ನಾವು ಮಾಡತಕ್ಕಂಥ ಕೆಲಸ ಅದು ಏನದ ಅಂತಂದ್ರ, ನಾವು ಹೆಚ್ಚಿಗೆ ದೇವರಿಗೆ ಧ್ಯಾನ ಮಾಡ್ದೇವಂದ್ರ, ದೇವರಿಗೆ ನಾವು ಬೇಡ್ದೇವಂದ್ರ, ದೇವರು ನಮಗೆ ಬಿಡುಗಡೆ ಕೊಟ್ಟರು ಅಂದ್ರ ಈ ಕೇಡುಗಳಿಂದ ಸಂಪೂರ್ಣವಾಗಿರ್ತಕ್ಕಂಥ ಬಿಡುಗಡೆ ನಮ್ಮೆಲ್ಲರಿಗೆ ದೇವರು ಕೊಡ್ಲಕ್ಕ ಸಿದ್ಧವಾಗಿರ. ಹಲ್ಲೆಲೂಯ. ಏನಿಲ್ಲ ಅಲ್ಲ ಮಾಡ್ತೇನಂತ ನನಗೆ ಮೊರೆಯಿಟ್ಟರು ಕೇಳೆನು. ಆಗ ಯೆಹೂದದ ಪಟ್ಟಣಗಳವರು ಯೆರೂಸಲೇಮಿನ ನಿವಾಸಿಗಳು ಯಾವ ದೇವತೆಗಳಿಗೆ ಹೋಮ ಮಾಡಿದರೋ ಅವುಗಳನ್ನು ಮರೆ ಹೊಕ್ಕು ಕೂಗಿಕೊಳ್ಳುವರು. ಆದರೆ ಅಂತ ಕೇಡಿನ ಕಾಲದಲ್ಲಿ ಅವುಗಳಿಂದ ಅವರಿಗೆ ಎಷ್ಟು ಮಾತ್ರವೂ ರಕ್ಷಣೆವಾಗುವುದಿಲ್ಲ. ಹಲ್ಲೆಲೂಯಾ. ಏನಾಗಲಿತ್ತ? ಜನರು ಈ ಕಡೆಯಿಂದ ಆ ಕಡೆ ತಿರುಗ್ತಾ ಇರ್ತಾರ. ಕರೆಕ್ಟ್ಗೆ ಎಷ್ಟು ಬಿ ಮಾಡ್ರಿ, ಅವ್ರಿಂದ ಮಾತ್ರ ರಕ್ಷಣೆ ಇಲ್ಲ. ರಕ್ಷಣೆ ಯಾರಿಂದ ಅಂದ್ರ ಯಾರಾದರೂ ಸೃಷ್ಟಿ ಮಾಡ್ಯಾರೋ, ಯಾರಾದರೂ ನೋಡ್ತಾ ಹರನೋ, ಯಾರಾದರೂ ನಮಗೆ ಕಾಪಾಡ್ತಾ ಹರನೋ ಅವ್ರಿಂದ ಮಾತ್ರ ನಮಗೆ ರಕ್ಷಣೆ ಅದ. ಒಂದು ವೇಳೆ ಅವ್ರಿಗೆ ನಾವು ಬಿಟ್ಟೇವು ಅಂತಂದ್ರ ನಮಗೂ ರಕ್ಷಣೆ ಇರಲ್ದು, ಭದ್ರತೆ ಇರಲ್ದು, ಸಮಾಧಾನ ಇರಲ್ದು, ಕುಟುಂಬದಾಗ ಪ್ರೀತಿ ಪ್ರೇಮ ಐಕ್ಯತೆ ಇರಲ್ದು. ನಾವು ಅಭಿವೃದ್ಧಿ ಹೊಂದಬೇಕಾದ್ರ ನಾವು ಏನು ಮಾಡಬೇಕು ಮಾಡ್ಬೇಕಂತ ನಾವು 12:13 ಯೆಹೂದ್ಯದವರೇ, ನಿಮ್ಮ ಪಟ್ಟಣಗಳುಳ್ಳ ಅಷ್ಟು ನಿಮ್ಮ ದೇವರುಗಳು ಅಷ್ಟು, ಯೆರೂಸಲೇಮಿನ ಬೀದಿಗಳೆಷ್ಟೋ ತುಚ್ಛ ದೇವತೆಯಾದ ಬಾಳನಿಗೆ ಹೋಮ ಮಾಡುವುದಕ್ಕಾಗಿ ನೀವು ಮಾಡಿಕೊಂಡಿರುವ ಬಲಿಪೀಠಗಳು ಅಷ್ಟು. ಆದ ಕಾರಣ ಈ ಜನರಿಗೋಸ್ಕರ ಬೇಡಿಕೊಳ್ಳಬೇಡ, ಇವರಿಗಾಗಿ ಮೊರೆಯಿಡಬೇಡ, ಪ್ರಾರ್ಥಿಸಲು ಬೇಡ. ಅವರು ತಮ್ಮ ಕೇಡಿನ ನಿಮಿತ್ತ ನನಗೆ ಮೊರೆಯಿಡುವಾಗ ನಾನು ಕೇಳೆನು. ಕಷ್ಟಗಳು ಬಂದಾಗ ದೇವರಿಗೆ ಎಲ್ಲರೂ ಕೂಗ್ತಾರ್ರಿ, ಸಮಸ್ಯೆಗಳು ಬಂದಾಗ ಎಲ್ಲರೂ ದೇವರಿಗೆ ಕೂಗ್ತಾರ. ಕಡೆಗೆ ನಾವು ಏನು ಮಾಡಿದೇವೋ ಅದು ನಮಗೆ ನೆನಪಿರಲ್ಲ. ನಾವು ಏಟು ತಪ್ಪು ಮಾಡ್ಕೊಳ್ದ್ರ ಬಿ, ಎಷ್ಟು ನಾವು ಪಾಪ ಮಾಡಿದ್ರ ಬಿ, ಎಷ್ಟು ನಾವು ದೇವರಿಂದ ದೂರ ಆಗೋದ್ರ ಬಿ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾರೇನೋ ಅಂತಾರ. ಕಡೆಗೆ ದೇವ್ರು ಖಂಡಿತವಾಗಿ ಕೇಳ್ತಾರ. ಕಡೆಗೆ ಯಾವಾಗ ಕೇಳ್ತಾರಂದ್ರ ಆತನ ಚಿತ್ತದ ಅನುಸಾರವಾಗಿ ಯಾವಾಗಾದ್ರೂ ನಾವು ನಡೀತೀವೋ ಅವಾಗ ಮಾತ್ರ ಕೇಳ್ತಾರ. ಇಲ್ಲ ಹೋದ್ರ ದೇವರು ನಮ್ಮ ಮಕ್ಕಳು ಕೆಲವು ನೋಡ್ರಿ, ಕೆಲವ ನಮ್ಮ ಮಕ್ಕಳು ಹೇಳಿದ ಮಾತು ಕೇಳಲು ಹೋದ್ರ ಏನ್ ಮಾಡ್ತೀವಿ? ಹೇಳಲಿ ಬರ್ಬೇಡ ಅಂತೇವು, ಹೇಳ್ಬೇಡ ಅಂತೇವು, ಎತ್ತಾರ ಹೋಗಂತೇವು. ಏನ್ ಅಂಬಲೇವು? ಸಣ್ಣದಾಗ ಏಟ್ ವಾಚ್ ಮಾಡಿದ್ರು ಬಿ ನಾವು ಏನ್ ಬಿ ಅಂಬಲೇವು. ಇನ್ನ ಪ್ರೀತಿ ಮಾಡ್ತೇವೆ, ಇನ್ನ ಮುದ್ದಿಡ್ತೇವೆ ಅವ್ರಿಗೆ. ದೊಡ್ಡವರಾಗಿನ ಮೇಲೆ ಸಣ್ಣ ಹೊಡೆದ್ರು ಹತ್ತಲು ಬೈದ್ರು ಬಿ ಚಂದ ಕಾಣ್ತಾವ. ಅವೇ ಹೊಡೆದು ಅವೇ ಬೈಯೋದು ದೊಡ್ಡವರಾಗಿನ ಮೇಲೆ ಮಾಡಿದ್ರೆ ಎಷ್ಟು ತಕ್ಲೀಫ್ ಆಯ್ತದ. ಅದು ಕಲ್ಸಿನವ್ರು ಯಾರು? ನಾವೇ ಅಲ್ಲ. ನಾವು ಕಲ್ಸಲು ಹೋದ್ರ ಅವ್ರು ಎಲ್ಲಿಂದ ಕಲ್ಕೋತಾರ ಅಲ್ಲ. ಆ ರೀತಿಯಾಗಿ ನಾವು ಒಂದ್ ವೇಳೆ ಇದ್ರು ಮಾತ್ರ ದೇವ್ರ ಸನ್ನಿಧಿಯಲ್ಲಿ ನಾವು ಅನೇಕ ಮೇಲು ಹೊಂದ್ಕೊಳ್ಳಕ್ಕ ಸಾಧ್ಯ ಅದ. ಏನು ಸಾಧ್ಯ ಇಲ್ಲ? ನಮ್ಮವರುಗಳು ಕೇಳಬೇಕಾದ್ರೆ ಈಗ ನಾವು ಏನು ಮಾಡಬೇಕು? ನಮ್ಮ ಮಕ್ಕಳು ನಾವು ಹೇಳಿದ ಮಾತು ಕೇಳಬೇಕಾದ್ರೆ ಈಗ ನಾವು ಏನು ಮಾಡಬೇಕು? ಸಣ್ಣಂದಾಗೆ ಹ್ಯಾಂಗಂದ್ರೆ ಹಂಗೆ ಮಣಿತಾವಂತ. ಸಣ್ಣಂದಾಗ ನೀವು ಹ್ಯಾಂಗ ಮಾಡಿದ್ರೆ ಹಂಗೆ ಮಣಿತಾರ. ಕೂಡಂದ್ರೆ ಕೂಡ್ತಾರ, ಹೇಳಂದ್ರೆ ಹೇಳ್ತಾರ, ಹೋಗಂದ್ರೆ ಹೋಯ್ತಾರ, ಬಾ ಅಂದ್ರೆ ಬರ್ತಾರ. ಒಂದು ವೇಳೆ ಸಣ್ಣವನ ಅಂತ ಕಸಿ ಅವ 18 ವರ್ಷ 20 ವರ್ಷ ನಾವು ವಯಸ್ಸಿನ ತನ ಬಂದ್ರಿ
ಇನ್ನ ಸಣ್ಣವನ ಅಂತಂದ್ರ ಅವನಿಗೆ ನೀವೇ ಶರಣಾಗ್ಬೇಕಾಯ್ತದ. ಅವ ಮಾತ್ರ ಶರಣಾಗಲ್ಲ, ಅವ್ರಿಗೆ ನೀವೇ ಶರಣಾಗಬೇಕಾಯ್ತದ. ಈಗ ದೇವ್ರ ಸನ್ನಿಧಾನದಲ್ಲಿ ಈ ರೀತಿಯಾಗಿ ದೇವ್ರು ಯಾವ ರೀತಿಯಾಗಿ ನಮಗೆ ಅಂದ್ರೆ ದೂರ ಮಾಡ್ತೀರೋ ಅದೇ ರೀತಿಯಾಗಿ ನಾವು ಮನುಷ್ಯರು ನಮ್ಮ ಮಕ್ಕಳಿಗೆ ನಾವು ಜಾಕಿ ಮಾಡ್ಕೊಂಬಂದಿರೋದ, ನಮ್ಮ ಮಕ್ಕಳಿಗೆ ನಾವು ಕರೆಕ್ಟಾಗಿ ನಡೆಸಲು ಹೋದ್ವಿ ಅಂದ್ರೆ ನಾವು ಅದೇ ರೀತಿಯಾಗಿ ಖಂಡಿತವಾಗಿ ದುಃಖಗಳು ಅನುಭವಿಸುವ ಸಮಯ ಬರ್ತದ. ಆ ದುಃಖಗಳಿಗೆ ನಾವು ಯಾರಿಗೂ ಗುರಿ ಆಗ್ಬೇಡಾದ್ರ ನಾವೇನು ಮಾಡ್ಬೇಕಂತ ಕೇವಲ ನಾವು ದೇವ್ರ ಕಣ್ಣು ನೋಡಬೇಕು, ದೇವರಿಗೆ ಕೊಂಡಾಡಬೇಕು. ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಕುಟುಂಬಕ್ಕೂ ಬಂದಿರತಕ್ಕಂಥ ಎಲ್ಲ ಜನರಿಗೆ ವಿಶೇಷಕರವಾದ ಆಶೀರ್ವಾದಗಳ ಮೂಲಕವಾಗಿ ನಡೆಸಿಕೊಡಲಿ ಎಂಬುದಾಗಿ ನಾವೆಲ್ಲರೂ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಮುಕ್ತಾಯ ಮಾಡ್ಕೊಂಬರಿ. ನಾವೆಲ್ಲರೂ ಕಣ್ಣು ಮುಚ್ಚರಿ ಪ್ರಾರ್ಥನೆ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ. ಈಗ ದೇವರೇ, ಈ ದಿನದಲ್ಲಿ, ಈ ರಾತ್ರಿ ಜಾವದಲ್ಲಿ, ಈ ಗುಡಾರದಲ್ಲಿ ಈಗ ಪ್ರಭಾ ದಾವಿದ ಸಹೋದರಿಗೂ ಒಳ್ಳೆ ಜೋಡಿ ಕೊಟ್ಟಿರಿ ಸ್ತೋತ್ರ. ಗಂಡು ಹೆಣ್ಣು ಗರ್ವ ಫಲ ಬಹುಮಾನ ಕೊಟ್ಟಿರಿ ಸ್ತೋತ್ರ. ಅನೇಕ ಸಮಸ್ಯೆಗಳಿಂದ, ಅವಮಾನಗಳಿಂದ, ದುಃಖಗಳಿಂದ, ಅಪಾಯಗಳಿಂದ, ಕೇಡುಗಳಿಂದ, ಹಿಂಸೆಗಳಿಂದ, ಸಾಲದ ಸಮಸ್ಯೆಗಳಿಂದ ನೀವು ಬಿಡುಗಡೆ ಮಾಡ್ಕೊತಾ ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಪ್ರಭಾ. ಈ ದಿನದಲ್ಲಿ ಸ್ವಾಮಿ, ಅವರು, ಅವ್ರ ಮಕ್ಕಳು, ಅವ್ರು ಮಾಡುವ ಜೀವಮಾನ, ಅವ್ರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಸಫಲತೆ, ಜಯ, ಬರ್ಕತ್ ಕೊಡ್ರಿ ಪ್ರಭು. ಈಗ ಕರ್ತನೆ, ಅವ್ರ ಮಕ್ಕಳಿಗೆ ಆರೋಗ್ಯ, ಭಾಗ್ಯ, ಆಯುಷ್ಕಾಲ ಕೊಡ್ರಿ ಪ್ರಭು. ವಿವೇಕದಲ್ಲಿ, ತಿಳುವಳಿಕೆಯಲ್ಲಿ, ಜ್ಞಾನದಲ್ಲಿ ಆ ಮಕ್ಕಳು ಬೆಳೆಯುವುದಕ್ಕೋಸ್ಕರವಾಗಿ ಪ್ರಭು ಅವರಿಗೆ ಸಹಾಯ ಮಾಡಿ. ಅವ್ರ ಮೇಲೆ ಬರುವ ಪ್ರತಿ ಶೋಧನೆಗಳದು, ಅಪಾಯಗಳದು, ಕೇಡುಗಳದು ಸಂಪೂರ್ಣವಾದ ಬಿಡುಗಡೆ ಕೊಟ್ಟು ಮನೆ ಸುತ್ತಮುತ್ತ ನಿಮ್ಮ ಆಶೀರ್ವಾದ ಬೇಲಿ ಹಚ್ಚಿ ಪ್ರಭು. ಅವ್ರ ತಂದೆಯರಿಗೆ ಈಗ ಪ್ರಭು, ಅವ್ರ ಅಕ್ಕ ತಂಗಿಯರಿಗೆ, ಅವ್ರ ಭಾವ ಮೈದರಿಗೆ ಪ್ರತಿಯೊಬ್ಬರಿಗೆ ನೀವು ರಕ್ಷಿಸಲಿ, ಕಾಪಾಡಿ. ಕೈ ಹಾಕಿರುವ ಕೆಲಸದಲ್ಲಿ ಹೆಚ್ಚಾದ ಬರ್ಕತ್ತು ಸಹಾಯ ಮಾಡಿ. ಕೂಡಿ ಬಂದಿರತಕ್ಕಂಥ ಪ್ರತಿ ಸಹೋದರ ಸಹೋದರಿ ಅವರವರ ಕುಟುಂಬ ಮಕ್ಕಳ ಭವಿಷ್ಯತ್ ಕಡಿದು, ಆರೋಗ್ಯ ಕಡಿದು, ಮಾಡುವ ಜೀವನ ಕಡಿದು, ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ ಕಡಿದು ಪ್ರಾರ್ಥನೆ ಮಾಡುವಾಗ ಪ್ರಭಾ ನೀವೇ ಸಹಾಯ ಮಾಡಿ. ನನಗೂ ನನ್ನ ಕುಟುಂಬಕ್ಕೂ ಮಾಡುವ ಸೇವೆ ಪರಿಚಯಕ್ಕೂ ಇಗೋ ಪ್ರಭಾ ನಿಮ್ಮ ಕೃಪೆ ಕೆಳಗೆ ಸ್ವಾಮಿ ನಮ್ಮೆಲ್ಲರಿಗೆ ಭದ್ರಪಡಿಸಿ, ನಾವೆಲ್ಲರೂ ನಿಮ್ಮ ಮಕ್ಕಳ ಹಾಗೆ ಜೀವಿಸೋದಕ್ಕೋಸ್ಕರವಾಗಿ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಪರಲೋಕ ನಮ್ಮ ತಂದೆಯು ನಾಮವು